ಕರ್ತನಲ್ಲಿ ಪ್ರೀತಿಯುಳ್ಳ ನನ್ನ ಆತ್ಮೀಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ದೇವರು ಎಂಥ ಅದ್ಭುತ ಸ್ವರೂಪನಾಗಿದ್ದಾನೆ. ದೇವರು ತನ್ನ ಬಲದಿಂದ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಈ ದಿನದಲ್ಲಿ, ಈ ಸಮಯದಲ್ಲಿ ದೈವಿಕ ವಾಕ್ಯದ ಸಂದೇಶವನ್ನು ಕೇಳುವ ಮುನ್ನ ದೇವರು ನಿಮ್ಮ ಕುಟುಂಬವನ್ನು ವಿಶೇಷವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಸ್ವಾಮಿ ವಾಕ್ಯವನ್ನು ಕೇಳುವುದಕ್ಕೆ ಸಿದ್ಧರಾಗಿರುವಂಥ ಎಲ್ಲ ನಮ್ಮ ವೀಕ್ಷಕರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ. ಕರ್ತನೆ, ಪ್ರತಿಯೊಬ್ಬರೂ ವಾಕ್ಯವನ್ನು ಚಾಚು ತಪ್ಪದೆ ವೀಕ್ಷಣೆಯನ್ನು ಮಾಡುತ್ತಾ ಇದ್ದಾರೆ. ಅವರ ಕುಟುಂಬದಲ್ಲಿರುವಂಥ ದುಃಖ, ಕಣ್ಣೀರು ಎಲ್ಲವನ್ನು ತೆಗೆದುಹಾಕು. ಅವರ ಮಕ್ಕಳ ಜೀವಿತಕ್ಕೆ ಬೇಕಾದಂಥ ಭಾಳ ಸಂಗಾತಿಯನ್ನು ದಯಪಾಲಿಸ್ಕೊಡು ಸ್ವಾಮಿ. ಮಕ್ಕಳು ಮುಂದೆ ಪರೀಕ್ಷೆಯನ್ನು ಬರೆಯುವುದಕ್ಕೆ ಹೋಗುವಾಗ ಮಕ್ಕಳಿಗೆ ಬೇಕಾದಂಥ ದೈವಿಕ ಆಶೀರ್ವಾದ ಜ್ಞಾನವನ್ನು ಕೊಡು. ಅವರ ಕುಟುಂಬದಲ್ಲಿ ಸಮಾಧಾನ, ಶಾಂತಿಯನ್ನು ಸದಾಕಾಲ ದಯಪಾಲಿಸ್ಕೊಡಬೇಕೆಂಬುದಾಗಿ ಯೇಸುವಿನ ಅತಿ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ಭಾಳ ಸಂತೋಷ. ಈ ದಿನದಲ್ಲಿ ಮತ್ತೊಂದು ಸಾರಿ ದೇವರು ಕೊಟ್ಟಂಥ ಅದ್ಭುತವಾದ ಸಮಯದಲ್ಲಿ ಈ ಸಂದೇಶವನ್ನು ನೀಡುವಾಗ ಅನೇಕರು ನನ್ನ ಒಂದು ಕಾರ್ಯಕ್ರಮವನ್ನು ಹೋಪ್ ಟಿವಿಗಳ ಮೂಲಕವಾಗಿ ತಾವೆಲ್ಲರೂ ಕಾರ್ಯಕ್ರಮವನ್ನು ನೋಡಿ ಸ್ಥಳೀಯವಾಗಿ ನಮ್ಮನ್ನು ಕರೆದು ಮನೆಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಸುತ್ತಾ ಇರುವಂಥದ್ದು ಕೂಡ ಬಹಳ ಸಂತೋಷ. ನಿಮ್ಮನ್ನು ಅತ್ಯಧಿಕವಾಗಿ ನಾನು ಅಭಿನಂದಿಸ್ತೇನೆ. ಹಾಗಾದರೆ ಬನ್ನಿ, ಇವತ್ತಿನ ದೈವಿಕ ಸಂದೇಶದ ಮುಖ್ಯ ಭಾಗವನ್ನು ನೋಡುವಾಗ ದೇವರು ನಮಗೆ ನೀಡುವಂಥ ಆದರಣೆಗಳ ಮೂಲಕವಾಗಿ ನಮ್ಮನ್ನು ದೇವರು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಎಷ್ಟೋ ಜನ ನಮಗೆ ಆದರಣೆಯನ್ನು ನೀಡುತ್ತಾರೆ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ಕೊನೆಯ ತನಕ ನಾನು ನೋಡಿಕೊಳ್ಳುತ್ತೇನೆ. ಇದು ಹೊಸದಾಗಿ ಮದುವೆ ಆಗುವಂಥ ಪತ್ನಿಯರು ಹೇಳುವಂಥ ಮಾತು. ಅಥವಾ ಎಷ್ಟೋ ಜನ ಇವತ್ತಿನ ದಿನಗಳಲ್ಲಿ ಮೋಸ ಹೋಗುತ್ತಾ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ಈ ಒಂದು ಮೋಸತನದ ಲೋಕದಲ್ಲಿ ನಾವು ದೇವರ ಮಕ್ಕಳಾಗಿ ಜೀವಿಸುವಾಗ ಈ ಲೋಕದ ಜನರು ನಮ್ಮನ್ನು ಕೈ ಬಿಡಬಹುದು. ಆದರೆ ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇದು ತಾನೇ ದೇವರು ಕೊಡುವಂಥ ನಮಗೆ ಆದರಣೆಯ ಮಾತುಗಳು. ಇದಕ್ಕೆ ಸೀಮಿತವಾದಂಥ ವಾಕ್ಯವನ್ನು ನಾವು ಓದುವುದಾದರೆ, ಪೌಲನು ಇಬ್ರಿಯರಿಗೆ ಬರೆದಂಥ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ನಾವು ನೋಡುವಾಗ, ದ್ರವ್ಯಾಶೆ ಇಲ್ಲದವರಾಗಿರಿ, ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡನು ಎಂದು ನಾವು ಧೈರ್ಯವಾಗಿ ಹೇಳಬಲ್ಲೆವು ಎಂಬುದಾಗಿ ಎಂಥ ದೇವರು ಕೊಡುವಂಥ ಅಭಯದ ವಾಕ್ಯವಾಗಿದೆ. ದ್ರವ್ಯಾಶೆ ಇಲ್ಲದವರಾಗಿರಿ, ಯಾವುದೇ ಹಣ ಆಸ್ತಿಯನ್ನು ಕೂಡಿಸಿಟ್ಟುಕೊಳ್ಳಬೇಡಿರಿ. ಅದರಿಂದ ಯಾವುದೇ ಒಂದು ಆಶೀರ್ವಾದ ಅದು ಯಾವತ್ತೂ ಕೂಡ ನಿಮ್ಮನ್ನು ಕಾಯುವುದಕ್ಕೆ ಸಾಧ್ಯವಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಎಷ್ಟೋ ಜನ ಹಣವನ್ನು ಕೂಡಿಸಿಟ್ಟುಕೊಳ್ಳುತ್ತಾರೆ. ಎಷ್ಟೋ ಜನ ತಮ್ಮ ಮೈ ಮೇಲೆ ಅನೇಕ ಆಭರಣಗಳನ್ನು ಧರಿಸಿಕೊಂಡು ಹೋಗ್ತಾರೆ. ಒಂದು ವೇಳೆ ಉದಾಹರಣೆಗೆ ಒಬ್ಬ ಸಹೋದರಿ ತನ್ನ ಮೈ ಮೇಲೆ ಆಭರಣಗಳನ್ನು ಧರಿಸಿಕೊಂಡು ಹೋಗುವಾಗ ಆ ಆಭರಣ ಆಕೆಗೆ ಯಾವತ್ತೂ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾವುದಾದರೂ ಕಳ್ಳ ಅದನ್ನು ದೋಚಿಕೊಂಡು ಆಕೆಗೆ ಗಾಯವಾಗುವ ರೀತಿಯಲ್ಲಿ ಒಡೆದು ಎಲ್ಲವನ್ನು ಕಿತ್ಕೊಂಡು ಹೋಗ್ತಾನೆ. ಯಾರೂ ಸಹಾಯಕ್ಕೆ ಬರುವುದಿಲ್ಲ ಪ್ರಿಯರೇ. ಮತ್ತು ಇನ್ನೊಂದು ಉದಾಹರಣೆಯನ್ನು ನಾವು ನೋಡುವುದಾದರೆ, ಒಬ್ಬ ಹಂಬಿಗನು ಒಂದು ದೋಣಿಯಲ್ಲಿ ಅನೇಕರನ್ನು ಕರೆದುಕೊಂಡು ಹೋಗ್ತಾ ಇರ್ತಾನೆ. ಕರೆದುಕೊಂಡು ಹೋಗುವಾಗ ಒಂದು ವೇಳೆ ದೋಣಿ ಅಪಘಾತಕ್ಕೆ ಒಳಗಾದಂಥ ಸಮಯದಲ್ಲಿ ಅವನು ಎಷ್ಟು ಜನರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ? ಅವನಲ್ಲಿ ಎರಡು ರೀತಿಯ ಭಾವನೆಗಳಿರುತ್ತೆ. ಒಂದು, ತನ್ನನ್ನು ತಾನು ರಕ್ಷಿಸಿಕೊಂಡ್ರೆ ಸಾಕಪ್ಪ ಅಂತೇಳಿ. ಯಾಕೆಂದರೆ ಆ ನೀರಿನಲ್ಲಿ ಸುಳಿವು, ಅನೇಕ ತೊಂದರೆಗಳು, ಆಳವಾದಂಥ ಜಾಗ ಎಲ್ಲ ಇರುತ್ತೆ. ಆತನಿಗೆ ಗೊತ್ತಿರುತ್ತೆ. ಆತನು ತನ್ನ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳುವುದಕ್ಕೆ ಅವನು ಫಸ್ಟ್ ಏನು ಮಾಡ್ತಾನೆ? ಸಿದ್ಧನಾಗ್ತಾನೆ. ನಂತರ ಏನಾದರೂ ಸ್ವಲ್ಪ ಶಕ್ತಿ ಸಾಮರ್ಥ್ಯಗಳಿದ್ದರೆ ಆತನು ಇನ್ನೊಬ್ಬರನ್ನ ರಕ್ಷಿಸಲಿಕ್ಕೆ ಹೋಗ್ತಾನೆ.
ಆದರೆ ಆ ದೋಣಿಯಲ್ಲಿ ಪ್ರಯಾಣ ಮಾಡಿ ಒಂದು ದಡದಿಂದ ಇನ್ನೊಂದು ದಡಕ್ಕೆ ನಾವು ಸೇರಬೇಕಾದ್ರೆ ನಮಗೆ ಈಜುವಂಥ ಒಂದು ಕಲೆ ನಮಗೆ ಗೊತ್ತಿದ್ರೆ ಆ ಸಮಯದಲ್ಲಿ ನಮ್ಮನ್ನು ನಾವೇನು ಮಾಡ್ಬೋದು, ರಕ್ಷಣೆಯನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಪ್ರಿಯ ವೀಕ್ಷಕರೇ, ಕ್ರೈಸ್ತರಾದ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ನಿಜವಾದಂಥ ನೈಜತೆಯ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ದೃಢವಾಗಿ ನಂಬಿದಂಥ ಸಮಯದಲ್ಲಿ, ಆ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸಿದಂಥ ಸಮಯದಲ್ಲಿ ಖಂಡಿತವಾಗಿಯೂ ಆ ಸಮಯದಲ್ಲಿ ಕಷ್ಟ ಬಂದಾಗ, ಅಯ್ಯೋ ದೇವರೇ ನನ್ನನ್ನು ಕಾಪಾಡು, ಅಯ್ಯೋ ದೇವರೇ ನನಗೆ ಕಷ್ಟ ಬಂದಿದೆ, ನನಗೆ ಅನಾರೋಗ್ಯದ ಸಮಸ್ಯೆ ಬಂದಿದೆ, ನಾನು ಅನೇಕ ಇಕ್ಕಟ್ಟಾದ ಪರಿಸ್ಥಿತಿಗೆ ಒಳಗಾಗಿದ್ದೇನೆ ಎಂಬುದಾಗಿ ನಾವು ಕಣ್ಣೀರಿಟ್ಟು ಮೊರೆಯನ್ನು ಇಡುವಾಗ ದೇವರು ಖಂಡಿತವಾಗಿಯೂ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹೀಗಾಗಿ ಕಷ್ಟಗಳು ಬರುವಂಥ ಸಮಯದಲ್ಲಿ ನಮಗೆ ಆ ಒಂದು ಈಜುವಂಥ ಕಲೆ ಗೊತ್ತಿದ್ರೆ ನಾವೇನು ಮಾಡ್ಬೋದು, ರಕ್ಷಣೆಯನ್ನು ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿದ್ದರೆ, ನಿಜವಾದಂಥ ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಕಾಪಾಡುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಂಡಂಥ ಸಮಯದಲ್ಲಿ, ನಾವು ಕಷ್ಟಗಳ ಸಮಯದಲ್ಲಿ ನಾವು ದೇವರಿಗೆ ಮೊರೆಯನ್ನು ಇಟ್ಟಾಗ ದೇವರು ನಮಗೆ ಬೇಕಾದಂಥ ಸದುತ್ತರವನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಯಾವುದೇ ದ್ರವ್ಯಾಶೆ ಇಲ್ಲದವರಾಗಿ ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ. ನಮಗಿರುವುದರಲ್ಲೇ ನಾವು ತೃಪ್ತರಾಗಬೇಕು. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ದೇವರು ಹೇಳುವಂಥದ್ದು, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ನೋಡಿ, ದೇವರೇ ಹೇಳುವಂಥದ್ದು, ನಾನು ನಿನ್ನನ್ನು ಕಾಪಾಡುತ್ತಾನೆ, ನಾನು ನಿನ್ನನ್ನು ಕಾಪಾಡುತ್ತೇನೆ ಎಂಬುದಾಗಿ ದೇವರು ನಮಗೆ ಧೈರ್ಯವನ್ನು ಕೊಟ್ಟಿರುವಾಗ ದೇವರು ನಮ್ಮ ಸಂಗಡ ಇದ್ದಾನೆ, ನಮ್ಮನ್ನು ಕಾಯುತ್ತಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಮೊದಲನೇದಾಗಿ ನಾವು ನೋಡುತ್ತೇವೆ, ಮತ್ತಾಯನು ಬರೆದಂಥ ಸುವಾರ್ತೆ 1ನೇ ಅಧ್ಯಾಯ 23ನೇ ವಚನದಲ್ಲಿ ಆತನ ಹೆಸರು ಇಮ್ಮಾನುವೇಲ್ ಆಗಿದೆ. ಇಮ್ಮಾನುವೇಲ್ ಎಂಬುದಾಗಿ ನೋಡುವಾಗ ದೇವರು ನಮ್ಮ ಸಂಗಡ ಇದ್ದಾನೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವನ್ನು ತಿಳಿದವರಾದಂಥ ನಾವುಗಳು ಇಮ್ಮಾನುವೇಲ್ ಎಂಬುದಾಗಿ ನೋಡುವಾಗ ದೇವರು ನಮ್ಮ ಸಂಗಡ ಇರುವಾಗ ನಮ್ಮನ್ನು ಯಾರು ಕೂಡ ಎದುರಿಸುವುದಕ್ಕೆ ಸಾಧ್ಯವಿಲ್ಲ. ದೇವರ ಒಂದು ನಾಮವು ಬಲವಾದಂಥ ಬುರುಜಾಗಿ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತವಾಗಿದೆ. ಇಮ್ಮಾನುವೇಲ್ ಎಂದರೆ ದೇವರು ನಮ್ಮ ಸಂಗಡ ಇದ್ದಾನೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದಾಗಿದೆ. ಮೊದಲನೇದಾಗಿ ದೇವರು ಯಾವ ಸಮಯಗಳಲ್ಲಿ ನಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಿ ನೋಡುವಾಗ ಆಪತ್ಕಾಲದ ಸಮಯದಲ್ಲಿ. ದಾವೀದನು ಬರೆದಂಥ ಕೀರ್ತನೆ 41ನೇ ಅಧ್ಯಾಯ 1, 2, 3ನೇ ವಚನವನ್ನು ಓದುವಾಗ ಅಲ್ಲಿ ದೇವರು ಆಪತ್ಕಾಲದಲ್ಲಿ ಯಾವ ರೀತಿಯಲ್ಲಿ ನಮ್ಮನ್ನು ರಕ್ಷಿಸಿ ನಮ್ಮನ್ನು ಕಾಪಾಡುತ್ತಾನೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯ ಹೇಳುತ್ತೆ, ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವವನು. ಎಷ್ಟೋ ಜನ ಹೇಳುವುದು, ಅಯ್ಯೋ ನಮಗೆ ಯಾರೂ ದಿಕ್ಕಿಲ್ಲಪ್ಪ, ಅಯ್ಯೋ ನಮ್ಮನ್ನು ಎಲ್ಲ ಕೈ ಬಿಟ್ಟಿದ್ದಾರೆ, ನಮ್ಮ ಒಡ ಹುಟ್ಟಿದಂಥ ತಮ್ಮನೇ ನನ್ನನ್ನು ಕೈ ಬಿಟ್ಟಿದ್ದಾನೆ, ಅಣ್ಣನೇ ನನ್ನನ್ನು ಕೈ ಬಿಟ್ಟಿದ್ದಾನೆ, ನಮ್ಮ ಸಹೋದರ ಸಹೋದರಿಯರೇ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ನನ್ನ ಹತ್ರ ಒಂದು ಕಾಲದಲ್ಲಿ ಹಣ ಆಸ್ತಿ ಎಲ್ಲ ಇತ್ತು, ಹಣ ಇರುವ ತನಕ ಎಲ್ಲ ನಮ್ಮ ಹತ್ರ ಬರ್ತಾ ಇದ್ರು, ಎಲ್ಲವನ್ನ ಈಸ್ಕೊಂಡ್ರು, ಆದರೆ ಈಗ ಯಾರು ನನ್ನ ಬಳಿಗೆ ಬರ್ತಾ ಇಲ್ಲ ಎಂಬುವಂಥ ಭಾವನೆ ನಿಮ್ಮಲ್ಲಿರುವಾಗ ಖಂಡಿತವಾಗಿ ದೇವರು ನಿಮ್ಮನ್ನು ಕೈ ಬಿಡೋಲ್ಲ. ಈ ಲೋಕದ ಜನರು ಪ್ರಿಯರೇ ನಿಮ್ಮನ್ನು ಕೈ ಬಿಡಬಹುದು. ಇವತ್ತು ನಾವು ನೋಡ್ತಾ ಇದ್ದೇವಲ್ಲ, ಹಣ ಅಂತಸ್ತಿದ್ರೆ ಎಲ್ಲ ಮನೆಗೆ ಬರ್ತಾರೆ, ಎಲ್ಲ ಊಟ ಮಾಡ್ತಾರೆ, ಹೋಗ್ತಾರೆ. ಹಣ ಅಂತಸ್ತಿಲ್ದರೆ ಅವ್ರು ಏನಾರು ಬಡಸ್ತನದಲ್ಲಿ ಇದ್ದರೆ ಯಾರೂ ಅವರ ಬಳಿಗೆ ಹೋಗೋದಿಲ್ಲ ಪ್ರಿಯರೇ. ಆದರೆ ಒಬ್ಬರಿದ್ದಾರೆ, ಆತನ ಇಮ್ಮಾನುವೇಲ್, ಆ ಯೇಸು ಕ್ರಿಸ್ತನು. ಆತನು ಯಾರ ಶ್ರೀಮಂತರ ಬಳಿಗೆ ಹೋಗೋದಿಲ್ಲ, ಅಥವಾ ಸಭೆಗೆ ಒಂದು ದೊಡ್ಡ ಕಿರೀಟವನ್ನು ಕೊಟ್ಟವರ ಬಳಿಗೂ ಹೋಗುವುದಿಲ್ಲ, ಒಂದು ದೊಡ್ಡ ದೊಡ್ಡ ಕಾಣಿಕೆಯನ್ನು ಕೊಡುವವರ ಬಳಿಗೂ ಹೋಗೋದಿಲ್ಲ. ಆತನು ಯಾರು ಹೆಚ್ಚಾಗಿ ಪ್ರೀತಿಸುತ್ತಾನೋ, ಯಾರು ಆತನನ್ನು ಹೆಚ್ಚಾಗಿ ಪ್ರೀತಿಸಿ ತಮ್ಮ ಉದಾರವಾದ ಮನಸ್ಸಿನ ಮೂಲಕವಾಗಿ ಕ್ರಿಸ್ತನನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೋ ಅಂಥವರ ಮೇಲೆ ಆತನು ಪ್ರೀತಿಸಿ ಅವರ ಜೊತೆಯಲ್ಲಿ ಇರುವವನಾಗಿದ್ದಾನೆ. ಪ್ರಿಯ ವೀಕ್ಷಕರೇ, ಯಾಕೆಂದರೆ ಯೋಹಾನನು ಬರೆದಂಥ ಪ್ರಕಟಣೆ 3ನೇ ಅಧ್ಯಾಯ
ನಾವು ನೋಡುತ್ತೇವೆ 20ನೇ ವಚನ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆಯುವುದಾದರೆ ನಾನು ಒಳ ಬರುತ್ತೇನೆ, ಅವನು ಕೂಡ ನನ್ನ ಸಂಗಡ ಊಟವನ್ನು ಮಾಡುತ್ತಾನೆ, ನಾನು ಕೂಡ ಆತನ ಸಂಗಡ ಊಟವನ್ನು ಮಾಡುತ್ತೇನೆ. ಇವತ್ತು ದೇವರು ನಮ್ಮ ಹೃದಯದ ಬಾಗಿಲನ್ನು ತಟ್ಟುವಾಗ ನಾವು ಎಷ್ಟು ಜನ ಸ್ಥಳ ಕೊಡುವುದಕ್ಕೆ ಸಿದ್ಧರಿದ್ದೇವೆ? ಒಂದು ವೇಳೆ ನಿಮ್ಮ ಮೊಂಡುತನ ಇದೆಯಾ, ಅದನ್ನು ಬಿಟ್ಟು ಬಿಡಿ. ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗ್ತಾ ಇದ್ದೀರಾ, ಅದನ್ನು ಬಿಟ್ಟು ಬಿಡಿ. ಖಂಡಿತವಾಗಿ ದೇವರ ಆಶೀರ್ವಾದ ನಿಮಗೆ ಧಾರಾಳವಾಗಿ ಬರುವಂಥದ್ದಾಗಿದೆ. ಯಾಕೆಂದ್ರೆ ಕೀರ್ತನೆಗಾರನು ಸ್ಪಷ್ಟವಾಗಿ ಹೇಳುವಂಥದ್ದು, ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು, ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಏನೇ ಕಷ್ಟ ಬರಲಿ, ಏನೇ ಕಾಯಿಲೆಗಳು ಬರಲಿ, ಏನೇ ಸಮಸ್ಯೆಗಳು ಬರಲಿ, ಅವರನ್ನು ಕಾಪಾಡುತ್ತಾನೆ. ಪ್ರಿಯರೇ, 2ನೇ ವಚನ, ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ನೋಡಿ, ಆಪತ್ಕಾಲದಲ್ಲಿ ದೇವರು ಕೈ ಬಿಡುವನಲ್ಲ ಪ್ರಿಯರೇ, ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಇದಕ್ಕೆ ಉದಾಹರಣೆ, ಯೋಬನ ಜೀವಿತದಲ್ಲಿದ್ದಂಥ ಐಶ್ವರ್ಯ ಎಲ್ಲವನ್ನ ನಾವು ನೋಡ್ತೇವೆ. ಆತನು ಕಳೆದುಕೊಂಡ ಪ್ರಿಯರೇ, ಎಲ್ಲವನ್ನ ಕಳೆದುಕೊಂಡು ಆತನಲ್ಲಿದ್ದಂಥ ತಾಳ್ಮೆಯ ಜೀವಿತಕ್ಕೆ ಅನುಗುಣವಾಗಿ ಅದೇ ಹೂಚ್ ದೇಶದಲ್ಲಿ ಆತನು ಧನ್ಯನೆನಿಸಿಕೊಂಡ. ಎಂಥ ಅದ್ಭುತವಾದಂಥ ಜೀವಿತ ಯೋಬನ ಜೀವಿತ. ಇವತ್ತು ನಾವು ಯೋಬನ ಜೀವಿತವನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ, ಒಂದು ವೇಳೆ ನಮ್ಮಲ್ಲಿರುವಂಥ ಹಣ ಆಸ್ತಿ ಕ್ಷಣಿಕವಾಗಿ ನಶಿಸಿ ಹೋಗುವುದಾದರೆ ನಾವು ದೇವರನ್ನೇ ದೂಷಣೆ ಮಾಡುತ್ತೇವೆ. ಆ ದೇವರಿಗೆ ಕಣ್ಣಿಲ್ವಾ, ಆ ದೇವರಿಗೆ ಕಿವಿ ಇಲ್ವಾ, ನಮ್ಮ ಆಸ್ತಿ ಮೇಲೆ ದೇವರಿಗೆ ಕಣ್ಣು ಬರಬೇಕಾಗಿತ್ತಾ? ಈ ರೀತಿ ಅನೇಕ ಪ್ರಶ್ನೆಗಳ ಮೂಲಕವಾಗಿ ನಮ್ಮನ್ನು ನಾವು ದೇವರ ಹತ್ರ ನಾವೇನು ಮಾಡ್ತೇವೆ? ಪರೀಕ್ಷೆಯನ್ನು ಮಾಡ್ತೇವೆ, ದೇವರ ಹತ್ರ ನಾವು ಪ್ರಶ್ನೆಯನ್ನು ಮಾಡ್ತೇವೆ. ಆದರೆ ದೇವರು ಕೊಟ್ಟಿರುವುದನ್ನು ದೇವರಿಗೆ ತೆಗೆದುಕೊಳ್ಳುವ ಅಧಿಕಾರ ಇದೆ ಪ್ರಿಯರೇ. ನಾವು ಅದರ ಬಗ್ಗೆ ಚಿಂತಿಸುವಂಥದ್ದು ಪ್ರಯೋಜನವಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಅವನು ದೇಶದಲ್ಲಿ ಧನ್ಯನಿಸಿಕೊಳ್ಳುವನು, ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ನೋಡಿ, ದಾವೀದನ ಒಂದು ಪ್ರಾರ್ಥನೆ, ಯೆಹೋವ ದೇವರೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ದೇವರು ನಮ್ಮನ್ನು ಕೈ ಹಿಡಿದು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮನ್ನು ಯಾವತ್ತೂ ಕೂಡ ಶತ್ರುಗಳ ಅಧೀನಕ್ಕೆ ಕೊಡುವ ದೇವರಲ್ಲ ಪ್ರಿಯರೇ. ಒಂದು ವೇಳೆ ನಮ್ಮ ಸ್ನೇಹಿತರು ನಮ್ಮ ಜೊತೆಯಲ್ಲಿದ್ದರೆ ಸಮಯ ಸಂದರ್ಭ ನೋಡಿ ನಮ್ಮನ್ನು ಇನ್ನೊಬ್ಬರ ಕೈಗೆ ಒಪ್ಪಿಸಿಕೊಡುತ್ತಾರೆ, ಅಥವಾ ನಮ್ಮಲ್ಲಿರುವಂಥ ಎಲ್ಲ ಒಂದು ವಿಚಾರಗಳನ್ನು ತಿಳಿದುಕೊಂಡು ನಮ್ಮ ವಿಚಾರಗಳನ್ನು ಇನ್ನೊಬ್ಬರ ಹತ್ರ ಹೋಗಿ ಹೇಳಿ ನಮ್ಮನ್ನು ತಪ್ಪಿಗಸ್ತರನಾಗಿ ಮಾಡುವಂಥ ಅನೇಕ ಸ್ನೇಹಿತರು ಇವತ್ತು ನಮ್ಮ ಅಕ್ಕಪಕ್ಕದಲ್ಲೇ ಇದ್ದಾರೆ. ನಾವು ಎಚ್ಚರಿಕೆಯಾಗಿ ಅವರ ಬಗ್ಗೆ ಇರಬೇಕು. ಆದರೆ ದೇವರಿಗೆ ಎಲ್ಲವೂ ಕೂಡ ಗೊತ್ತಿದೆ ಪ್ರಿಯರೇ. ದೇವರಿಗೆ ಎಲ್ಲವೂ ಗೊತ್ತಿದ್ದು ಆತನು ಯಾರ ಕೈಗೂ ಕೂಡ ಒಪ್ಪಿಸುವವನಲ್ಲ, ಯಾವ ಒಂದು ಶತ್ರುಗಳ ಅಧೀನಕ್ಕೂ ಕೂಡ ಕೊಡುವವನಲ್ಲ. ಆತನು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ನೋಡುತ್ತೇವೆ, ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು, ಅವನ ರೋಗವನ್ನೆಲ್ಲ ಪರಿಹರಿಸಿ ಅವನಿಗೆ ಆರೋಗ್ಯವನ್ನು ಉಂಟು ಮಾಡುತ್ತಾನೆ. ಕಷ್ಟದ ಸಮಯದಲ್ಲಿ ಕೂಡ ದೇವರು ಅವನ ಪ್ರಾಣವನ್ನು ಕಾಪಾಡಿ ಅವನಿಗೆ ಆರೋಗ್ಯವನ್ನು ಉಂಟು ಮಾಡುತ್ತಾನೆ. ದೇವರ ಎಂಥ ಅದ್ಭುತವಾದಂಥ ಮಾತು! ಯಾರು ಈ ರೀತಿ ಅಭಯವಾದಂಥ ಆದರಣೆಯ ಮಾತುಗಳನ್ನು ಇವತ್ತು ನಮಗೆ ಕೊಡ್ತಾರೆ ಹೇಳಿ ಪ್ರಿಯರೇ? ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಯೇಸು ಕ್ರಿಸ್ತನು, ಯೆಹೋವ ದೇವರು ನಿಮಗೋಸ್ಕರವಾಗಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನೀವು ಅಸ್ವಸ್ಥರಾಗಿ ಬಿದ್ದುಕೊಂಡಿರುವಾಗಲೂ ಕೂಡ ನಾನು ನಿಮ್ಮನ್ನು ಕಾಪಾಡುತ್ತೇನೆ ಎಂಬುದಾಗಿ ಅಲ್ಲಿ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಾ ಇರುವಂಥ ನನ್ನ ಆತ್ಮೀಯ ದೇವ ಜನರೇ, ಈ ವಾಕ್ಯದ ಮೂಲಕವಾಗಿ ಆಪತ್ಕಾಲದಲ್ಲಿ ದೇವರು ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಎರಡನೇದಾಗಿ, ಉಪದ್ರವಗಳ ಸಮಯದಲ್ಲಿ ದಾವೀದನು ತನ್ನ ಕೀರ್ತನೆ 91:10 ಆತನು ಹೇಳುವಂಥದ್ದು, ಅದನ್ನು ನಾವು ಓದುವುದಾದರೆ ದಾವೀದನು ಬರೆದ ಕೀರ್ತನೆ 91:10 ಯೆಹೋವನೇ ನನ್ನ ಶರಣನು, ಪರಾತ್ಪರನ ನಿವಾಸನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನೀನು ಪರಾತ್ಪರನಾದಂಥ ಯೆಹೋವನನ್ನ ನಿವಾಸ ಸ್ಥಾನವನ್ನಾಗಿ ಮಾಡಿಕೊಂಡಿದೆಯಲ್ಲ, ಯಾವ ಕೇಡಾಗಲಿ ಯಾವ ಉಪದ್ರವಗಳಾಗಲಿ ನಿಮ್ಮ ಗುಡಾರದ ಸಮೀಪಕ್ಕೂ ಬಾರದು.
ಇವತ್ತು ಎಷ್ಟೋ ಜನ ಮನೆಯನ್ನು ಕಟ್ಟುತ್ತಾರೆ, ಮನೆಯನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಗೃಹ ಪ್ರವೇಶವನ್ನು ಮಾಡುತ್ತಾರೆ. ಆದರೆ ಆ ಮನೆ ಒಳಗಡೆ ಪ್ರವೇಶ ಮಾಡಿದ ತಕ್ಷಣ ಯಾರಿಗೆ ಪ್ರಾಧಾನ್ಯತೆಯನ್ನು ಕೊಡ್ತಾರೆ? ಈ ಲೋಕದ ಜನರಿಗೆ. ಈ ಲೋಕದ ಜನರಿಗೆ ಯಾವಾಗ ಪ್ರಾಧಾನ್ಯತೆಯನ್ನು ಕೊಟ್ಟು ಆ ಮನೆಯಲ್ಲಿ ಅವರ ಭಾವಚಿತ್ರಗಳನ್ನು ಇಟ್ಟುಕೊಳ್ಳುವಂಥದ್ದು, ಆ ಮನೆಯಲ್ಲಿ ಒಂದು ವಿಗ್ರಹಗಳನ್ನು ಮಾಡಿ ಇಟ್ಟುಕೊಳ್ಳುವುದರ ಮೂಲಕವಾಗಿ ಅವರನ್ನು ಅದು ಯಾವತ್ತೂ ಕೂಡ ಕಾಯಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಇವತ್ತು ದೇವರ ಒಂದು ನಾಮ, ದೇವರ ವಾಕ್ಯ ಆ ಮನೆಯಲ್ಲಿ ಇರುವಾಗ ಖಂಡಿತವಾಗಿ ಆ ಮನೆಗೆ ರಕ್ಷಣೆ ಸಿಗುತ್ತೆ, ಆ ಮನೆಗೆ ಆಶೀರ್ವಾದ ಸಿಗುತ್ತೆ. ಎಷ್ಟೋ ಜನ ಮನೆಯನ್ನು ಕಟ್ಟುತ್ತಾರೆ, ಮನೆಯ ಗೃಹ ಪ್ರವೇಶನ ಮಾಡುವಾಗ ಅವರಿಗೆ ಬೇಕಾದಂಥ ಒಬ್ಬ ಗಣ್ಯ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಅಲ್ಲಿ ಪ್ರಾರ್ಥನೆ ಇಲ್ಲ, ಒಂದು ರಾಗ ಇಲ್ಲ, ಒಂದು ವಾಕ್ಯದ ಸಂದೇಶ ಇಲ್ಲ, ಅವರಿಗೆ ಹಾರ ಹಾಕುವಂಥದ್ದು, ಶಾಲ್ ಹಾಕುವಂಥದ್ದು, ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡುವುದರ ಮೂಲಕವಾಗಿ ಅವರು ತಮ್ಮ ಮನೆಯ ಗೃಹ ಪ್ರವೇಶವನ್ನು ಮಾಡಿಸಿಕೊಳ್ತಾರೆ. ಇದರಿಂದ ರಕ್ಷಣೆ ಇದೆಯಾ ಪ್ರಿಯರೇ? ಇದರಿಂದ ಖಂಡಿತವಾಗಿ ರಕ್ಷಣೆ ಇದೆಯಾ? ಖಂಡಿತ ರಕ್ಷಣೆ ಇಲ್ಲ. ಆಗ ದೇವರು ಎಲ್ಲಿ ಕಾಪಾಡ್ತಾನೆ ನಿಮಗೆ? ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, 127ನೇ ಕೀರ್ತನೆ 1ನೇ ವಚನದಲ್ಲಿ, ಯೆಹೋವನು ಮನೆ ಕಟ್ಟದಿದ್ದರೆ ಅದನ್ನು ಕಟ್ಟುವವರು ಕಷ್ಟಪಡುವುದು ವ್ಯರ್ಥ. ಯೆಹೋವನ ಆಶೀರ್ವಾದ ಇಲ್ಲದೆ ನೀವು ಯಾವ ಮನೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯೆಹೋವನ ಆಶೀರ್ವಾದವಿಲ್ಲದೆ ಯಾರು ಕೂಡ ಮದುವೆಯನ್ನು ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯೆಹೋವನ ಆಶೀರ್ವಾದವಿಲ್ಲದೆ ಯಾರು ಕೂಡ ಒಂದು ವಾಹನವನ್ನು ಖರೀದಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆಪತ್ಕಾಲದ ಸಮಯದಲ್ಲಿ ದೇವರು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಉಪದ್ರವಗಳ ಸಮಯದಲ್ಲಿ ಕೂಡ ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ಒಂದು ವಾಕ್ಯ ನನಗೆ ನೆನಪಾಗುತ್ತೆ, ಜ್ಞಾನೋಕ್ತಿ 12ನೇ ಅಧ್ಯಾಯ 21ನೇ ವಚನ, ಸಜ್ಜನರಿಗೆ ಯಾವ ಹಾನಿಯೂ ಸಂಭವಿಸದು, ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು ಎಂಬುದಾಗಿ. ಸಜ್ಜನರಿಗೆ ಯಾವ ಕೇಡು ಕೂಡ ಬರುವುದಿಲ್ಲ ಪ್ರಿಯರೇ. ಯಾರು ದೇವರಲ್ಲಿ ಭಯಭಕ್ತಿಯಾಗಿ ಆತನ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾರೋ ಅಂಥವರ ಸಜ್ಜನರಿಗೆ ಯಾವ ಕೇಡು ಸಂಭವಿಸದು. ಆದರೆ ದುರ್ಜನರಿಗೆ ಕೇಡು ತುಂಬಿ ತುಳುಕುವುದು ಅಂದರೆ, ನಾನೀಗ ಮೊದಲೇ ಹೇಳಿದ್ನಲ್ಲ, ಒಂದು ಗೃಹ ಪ್ರವೇಶವನ್ನು ಮಾಡುವಾಗ ಅವರಲ್ಲಿರುವಂಥ ಒಂದು ದುರ್ಜನತೆ, ಅವರಲ್ಲಿರುವಂಥ ಭಯಭಕ್ತಿಯೇ ಇರೋದಿಲ್ಲ. ಅಂಥ ಜನರಿಗೆ ಯಾವಾಗಲೂ ಕೇಡು ತುಂಬಿ ತುಳುಕುತ್ತಾ ಇರುತ್ತೆ ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಪ್ರಿಯರೇ, ಕ್ರಿಸ್ತನ ಮಕ್ಕಳಾಗಿ ನಾವು ಜೀವಿಸುವಾಗ ದೇವರಿಗೆ ನಾವು ಫಸ್ಟು ಪ್ರಾಧಾನ್ಯತೆಯನ್ನು, ಪ್ರಮುಖವಾದಂಥ ರೀತಿಯಲ್ಲಿ ನಾವು ಆದ್ಯತೆಯನ್ನು ನೀಡುವಾಗ ದೇವರು ನಮ್ಮನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ ತನ್ನ ಆದರಣೆಯ ಮಾತುಗಳ ಮೂಲಕವಾಗಿ. ಇದನ್ನು ನಾವು ಸರಿಯಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಪ್ರಿಯ ದೇವ ಜನರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಮೂರನೇದಾಗಿ, ಇಕ್ಕಟ್ಟಿನ ಸಮಯದಲ್ಲಿ ಆತನು ನಮ್ಮನ್ನು ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ಯೆಶಾಯನು ಬರೆದಂಥ ಪ್ರವಾದನೆ 43ನೇ ಅಧ್ಯಾಯವನ್ನು ನೋಡುವಾಗ ಅಲ್ಲಿ ದೇವರ ವಾಕ್ಯ ನಮ್ಮನ್ನು ಈ ರೀತಿಯಾಗಿ ಎಚ್ಚರಿಸುವಂಥದ್ದಾಗಿದೆ. ಯೆಶಾಯನು ಬರೆದಂಥ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 2ನೇ ವಚನ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಯೆಶಾಯನಿಗೆ ದೇವರು ಹೇಳುವಂಥದ್ದು, ನಾನು ನಿನ್ನ ಸಂಗಡ ಇರುತ್ತೇನೆ. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆಷ್ಟೇ. ನೋಡಿ, ಯೆಶಾಯ ಪ್ರವಾದಿಗೆ ದೇವರು ಹೇಳುವಂಥದ್ದು, ನೀರಿನಲ್ಲಿ ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುತ್ತೇನೆ. ಅಂಥ ಬೆಂಕಿಯಲ್ಲಿ ಒಂದು ವೇಳೆ ನೀನು ನಡೆದುಕೊಂಡು ಹೋಗುವಾಗ ನಾನು ನಿನ್ನ ಸಂಗಡ ಇರುತ್ತೇನೆ ಎಂಬುದಾಗಿ ಒಂದು ಆದರಣೆಯನ್ನು ನೀಡುವಂಥದ್ದನ್ನು ನೋಡುತ್ತೇವೆ. ನೆಬೂಕದ್ನೆಚ್ಚರನ ರಾಜನು ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ಉದಾಹರಣೆಯಾಗಿ ನೋಡುವುದಾದರೆ, ನೆಬೂಕದ್ನೆಚ್ಚರನ ರಾಜನು ಶದ್ರಾಕ್, ಮೇಷಕ್, ಅಬೇದ್ನೆಗೋರನ್ನ ಬೆಂಕಿಗೆ ಹಾಕಿದಂಥ ಸಮಯದಲ್ಲಿ ಅಲ್ಲಿ ಯೇಸು ಕ್ರಿಸ್ತನ ಪ್ರಸನ್ನತೆ ಇದ್ದುದರಿಂದ ಅವರ ತಲೆಯ ಒಂದು ಕೂದಲು ಕೂಡ ಸುಟ್ಟು ಹೋಗಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಎಂಥ ದೇವರು ಪ್ರಿಯರೇ! ದೇವರು ತನ್ನ ಹಸ್ತದಿಂದ ಅವರನ್ನು ಕಾಪಾಡಿದನು ಎಂಬುದಾಗಿ ನೋಡುತ್ತೇವೆ. ತನ್ನ ನಾಮದಿಂದ ಅವರನ್ನು ಕಾಪಾಡಿದನು ಎಂಬುದಾಗಿ ನೋಡುತ್ತೇವೆ. ಅಂದು ಶದ್ರಾಕ್, ಮೇಷಕ್, ಅಬೇದ್ನೆಗೋರನ್ನ ಕಾಪಾಡಿದಂಥ ದೇವರು ಇವತ್ತು ನಿಮ್ಮನ್ನು ಕಾಪಾಡುವುದಿಲ್ಲವಾ? ಯೋಚನೆ ಮಾಡಿರಿ, ಯೋಚನೆ ಮಾಡಬೇಕಾಗಿದೆ ಪ್ರಿಯರೇ, ಮಾಡಲೇಬೇಕು. ಯಾಕೆ ಎಂಬುದಾಗಿ ನೋಡುವಾಗ ಇವತ್ತು ನಾವು ದೇವರ ಮಕ್ಕಳಾಗಿದ್ದೇವೆ, ಕರೆಯಲ್ಪಟ್ಟಂಥ ಮಕ್ಕಳಾಗಿದ್ದೇವೆ. ಹಾಗಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು ಪ್ರಿಯರೇ.
ಯಾಕೆಂತಂದರೆ ಧರ್ಮೋಪದೇಶಕ ಕಾಂಡ 28-22 ಬಿಸಿಗಾಳಿಯಿಂದ ಆತನು ತಪ್ಪಿಸಿ ಕಾಪಾಡುತ್ತಾನೆ. ಮಾರ್ಕ 4ನೇ ಅಧ್ಯಾಯ 35-41 ತನಕ ಓದುವಾಗ ಯೇಸು ಸಮುದ್ರದಲ್ಲಿ ಬಂದಂಥ ಆ ಒಂದು ಬಿರುಗಾಳಿಯನ್ನು ನಿಲ್ಲಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಎಂಥ ಅದ್ಭುತ ಸ್ವರೂಪನು ಪ್ರಿಯರೇ, ಎಂಥ ಅದ್ಭುತ ಸ್ವರೂಪನು ನಮ್ಮ ಜೊತೆಯಲ್ಲಿ ಇದ್ದುಕೊಂಡು ಆತನು ನಮ್ಮನ್ನು ಕಾಯುವುದಕ್ಕೆ ಶಕ್ತನಾಗಿದ್ದಾನೆ. ಅಂಥ ಬಿರುಗಾಳಿಯಲ್ಲಿ ದೋಣಿ ಮುಳುಗುವಂಥ ಪರಿಸ್ಥಿತಿ ಬಂದರೂ ಕೂಡ ಅಲ್ಲಿ ಯೇಸು ಕ್ರಿಸ್ತನು ನಿದ್ದೆ ಮಾಡುವಾಗ ಶಿಷ್ಯರು ಬೊಬ್ಬೆಯನ್ನು ಹಾಕಿದಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಎದ್ದು ಆ ಸಮುದ್ರವನ್ನು ಶಾಂತ ಮಾಡಿದನೆಂಬುದಾಗಿ ನೋಡುತ್ತೇವೆ. ಆ ಸಮುದ್ರವು ಯೇಸು ಕ್ರಿಸ್ತನ ಮಾತಿಗೆ ಬೆಲೆಯನ್ನು ಕೊಡ್ತು ಎಂಬುದಾಗಿ ನಾವು ನೋಡುತ್ತೇವೆ. ಯಾಕೆಂದರೆ ಯೇಸು ಕ್ರಿಸ್ತನು ಇರುವಾತನಾಗಿದ್ದಾನೆ, ಯಾಕೆಂದರೆ ಯೇಸು ಕ್ರಿಸ್ತನು ಕಾಯುವಾತನಾಗಿದ್ದಾನೆ. ಯೇಸು ಕ್ರಿಸ್ತನು ಎಲ್ಲ ಕಷ್ಟಗಳಿಂದ ನಿಮಗೆ ಬಿಡುಗಡೆಯನ್ನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ನಾವು ದೇವರ ಸಮೀಪಕ್ಕೆ ಬಂದು ಆತನ ಶಬ್ದಕ್ಕೆ ಕಿವಿಗೊಟ್ಟರೆ ದೇವರು ನಮ್ಮನ್ನು ಸರ್ವ ವಿಷಯದಲ್ಲಿ ಕಾಪಾಡುತ್ತಾನೆ. ಕೊನೆಯದಾಗಿ ಮರಣದ ಸಮಯದಲ್ಲಿ ಕಾಪಾಡುತ್ತಾನೆ ಪ್ರಿಯರೇ. ಯೋಹಾನ 11:26 ಯೇಸು ಕ್ರಿಸ್ತನು ಸತ್ತಂತ ಲಾಜರನ ಮನೆಗೆ ಹೋದಾಗ ಮಾರ್ತಳಿಗೆ ಹೇಳಿದಂಥ ಮಾತು, ನಾನೇ ಪುನರುತ್ಥಾನವು ನಾನೇ ಜೀವವೂ ಆಗಿದ್ದೇನೆ, ನನ್ನನ್ನು ನೋಡದೆ ನಂಬುವನು ಸತ್ತರೂ ಬದುಕುವನು ಎಂಬುದಾಗಿ. ಅಂಥ ಮರಣದ ಸಮಯದಲ್ಲಿ ದೇವರು ಕೈ ಬಿಡದೆ ಯೇಸು ಕ್ರಿಸ್ತನು ಸತ್ತಂತ ಲಾಜರನ ಮನೆಗೆ ಹೋಗಿ ಆದರಣೆಯನ್ನು ನೀಡಿದಂಥ ದೇವರು ಇವತ್ತು ನಿಮ್ಮ ಮನೆಗೆ ಬಂದು ಆದರಣೆಯನ್ನು ನೀಡುವುದಿಲ್ಲ ಪ್ರಿಯರೇ? ಖಂಡಿತವಾಗಿಯೂ ನೀಡುತ್ತಾನೆ. ಹಾಗಾಗಿ ಎಂಥ ಕಷ್ಟ ಇರಲಿ, ಎಂಥ ವೇದನೆ ಇರಲಿ, ಎಂಥ ದುಃಖ ಇರಲಿ, ಅಂದು ಸತ್ತಂತ ಲಾಜರನ ಮನೆಗೆ ಹೋಗಿ ಮಾರ್ತಳನ್ನು ಮರಿಯಳನ್ನು ಆತನು ಆದರಣೆ ನೀಡಿದಂಥ ದೇವರು ತನ್ನ ಮಾತಿನ ಮೂಲಕವಾಗಿ ಇವತ್ತು ನಿಮ್ಮ ಕುಟುಂಬಗಳಿಗೆ ಬಂದು ಆತನ ವಾಕ್ಯದ ಮೂಲಕವಾಗಿ ಆದರಣೆಯನ್ನು ನೀಡುವಾಗ ದೇವರು ನಮ್ಮನ್ನು ಬಲಪಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ಯೆಶಾಯ 49:14-15 ಒಂದು ವೇಳೆ ಎತ್ತ ತಾಯಿ ನಿಮ್ಮನ್ನು ಮರೆತರೂ ಮರೆತಾಳು, ಆದರೆ ನಾನು ನಿಮ್ಮನ್ನು ಎಂದಿಗೂ ಮರೆಯುವುದಿಲ್ಲ, ನಿಮ್ಮ ಪ್ರತಿರೂಪವನ್ನು ನನ್ನ ಅಂಗೈಗಳಲ್ಲಿ ನಾನು ಚಿತ್ರಿಸಿಕೊಂಡಿದ್ದೇನೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಪ್ರಿಯ ದೇವಜನರೇ, ಇಂಥ ಅದ್ಭುತವಾದಂಥ ಮಾತುಗಳ ಮೂಲಕವಾಗಿ ನಮಗೆ ಆದರಣೆಯನ್ನು ನೀಡಿರುವಂಥ ಆ ದೇವರಿಗೆ ನಮ್ಮ ತನುಮನ ದನಗಳಿಂದ ಸ್ತೋತ್ರವನ್ನು ಸಲ್ಲಿಸೋಣ. ಹೀಗಾಗುವಾಗೆ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ದೇವರು ನಮ್ಮನ್ನು ಯಾವಾಗಲೂ ಕೂಡ ತನ್ನ ಹಸ್ತದಲ್ಲಿಟ್ಟುಕೊಂಡು ಕಾಪಾಡುತ್ತಾನೆ ಅನ್ನೋ ನಂಬಿಕೆಯಲ್ಲಿ ನಾವು ಜೀವಿಸೋಣ. ಹೀಗಾಗುವಾಗೆ ದೇವರು ತಾನೇ ತನ್ನ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಕಾಪಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ಕನಿಕರವುಳ್ಳ ತಂದೆಯೇ, ಸಕಲ ವಿಧವಾಗಿ ಸಂತೈಸುವ ದೇವರ ಈ ಸಮಯದಲ್ಲಿ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರು ವಾಕ್ಯದ ಬೆಳಕಿನ ಮಾರ್ಗದಲ್ಲಿ ಜೀವಿಸಿ ನೀನು ಕಾಯುವಂಥ ಕೃಪನಾಗಿದ್ದುಕೊಂಡು ಪ್ರತಿಯೊಬ್ಬರ ಮೇಲೆಯೂ ನಿನ್ನ ದಿವ್ಯವಾದಂಥ ಕೃಪಕಟಾಕ್ಷವನ್ನು ಇರಿಸಿ ನಿನ್ನ ವಾಕ್ಯದ ಬಲದೊಂದಿಗೆ ಪ್ರತಿಯೊಬ್ಬರನ್ನು ಕಾಪಾಡಿಕೊಂಡು ಬರಬೇಕೆಂಬುದಾಗಿ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದ ಮೂಲಕವಾಗಿ ಪ್ರಾರ್ಥನಾ ಬೇಡಿಕೆಗಳಿರುವುದಾದರೆ ಈ ಕೆಳಕಂಡ ದೂರವಾಣಿಯ ಸಂಖ್ಯೆಗೂ ಈ ಕೆಳಕಂಡ ವಿಳಾಸಕ್ಕೂ ನಿಮ್ಮ ಅನಿಸಿಕೆಗಳನ್ನು ಬರೆದು ಕಳಿಸುವಂತೆ ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ದೇವರು ಈ ಸಮಯದಲ್ಲಿ, ಈ ದಿನದಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಕೆಲಸವನ್ನು ವಿಶೇಷವಾಗಿ ಆಶೀರ್ವದಿಸಿ ಕಾಪಾಡಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಆಮೇನ್.